ಎಲ್ಲರಿಗೂ ನಮಸ್ಕಾರ. ಈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ನನ್ನ ಮಗಳು ಅಳ್ತಾ ಇದ್ಲು ಅಂತೇಳಿ ಅವಳು ಮನಗಿಸಿ ನಾನು ತತ್ತಿನ ಕುಚ್ಚಕ್ಕಿಟ್ಟಿದ್ಲು. ನಮ್ಮಮ್ಮ ನೋಡೋಕ್ಕೆ ಹೋಗಿದ್ದೆ. ನಾನು ತತ್ತಿ ಕುಚ್ಚಕ್ಕಿಟ್ಟಿದ್ಲು. ನೈಟ್ ತತ್ತಿ ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ಅಂತೇಳಿ ತತ್ತಿನ ಕುಚ್ಚಕ್ಕಿಟ್ಟಿದ್ಲು. ಹಾಗೆ ನಾನು ಮಲ್ಕೊಂಡೊಳಲ್ಲ ಇನ್ನೊಂದ್ಸತಿ ಚೆಕ್ ಮಾಡೋಣ ಅಂತೇಳಿ ನಾನು ಮಾಡ್ಕೊಂಡೆ. ಎಲ್ಲ ರಾತ್ರಿ 7:30 8 ಗಂಟೆ ಆಗೋಗಿತ್ತು ಟೈಮು. ಹಾಗೆ ನೋಡಿದೆ 8 ಗಂಟೆ ಆಗಿತ್ತು ಟೈಮು. ಅರ್ಥನೇ ಆಗ್ತಾಯಿಲ್ಲ. ಅವಳಿಗೆ ನೀರು ಹಾಕಿ ಮೇಯಿಸಿದ್ದೆ. ಮತ್ತು ನೆಕ್ಸ್ಟ್ ಡೇ ಎಲ್ಲರೂ ಮಲ್ಕೊಂಡಿದ್ರು. ನನ್ನ ಮಗಳನ್ನು ಆಟ ಆಡ್ತಾಯಿತ್ತು. ಆಗಲೇ ಬೆಳಕಾಯಿತು. ಕರ್ನಿಗೆ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡಿದೆ. ಆಗಲೇ ತಾನೇ ನನ್ನ ಮಗಳು ಎದ್ದಿದ್ಲು. ಮತ್ತು ಬೆಳಕಾಯಿತು. ಆಗಲೇ ಹೊರಗೆ ಕರ್ಕೊಂಡ್ಬಂದೆ ಅವಳನ್ನ. ನಮ್ಮಮ್ಮ ಪಾತ್ರೆ ತಿಕ್ಕಿಟ್ಟಿದ್ಲು. ತಿಕ್ಕಿಟ್ಮೇಲೆ ಅಲ್ಲೇ ಸ್ವಲ್ಪ ಮಾರ್ನಿಂಗ್ ಎಲ್ಲ 7 ಗಂಟೆ ಸುಮಾರು ಅಷ್ಟೇ ಆಗಿತ್ತು ಟೈಮ್. ಅಷ್ಟೊಂದು ಏನಾಗಿದ್ದಿಲ್ಲ ಟೈಮ್. ನಾನು ಕೆಲಸ ಮಾಡ್ಕೊಂಡ್ಬಿಟ್ರೆ ಅಂತೇಳಿ ಕೆಲಸ ಮಾಡಿಕೊಂಡು ಕಸ ಒರೆಸಿ ಬಂಡಿ ಒರೆಸಿ ಅದನ್ನ ನನ್ನ ಮಗಳು ಹೊರಗೆ ಹಾಕಿದ್ದೆ. ಆಡ್ತಾ ಇರ್ತಾಳೆ, ನಾನು ಕೆಲಸ ಆಗಿಬಿಡ್ತಾಯಿದ್ದಾಳೆ ಅಂತೇಳಿ ನನ್ನ ಕೆಲಸ ನಾನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಕೆಲಸ ಅಷ್ಟೇ ತನಕ ನನ್ನ ಕೆಲಸ ಆಗೇ ಹೋಯಿತು. ನಮ್ಮಮ್ಮನೂ ಹೊರಟ್ಬಿಟ್ಲು. ಪಾತ್ರೆ ತೆಗೆದ್ಲೆಲ್ಲ ಒಳಗೆ ತಂದಿಟ್ಟು ಮತ್ತು ನಾಷ್ಟಾಗೆ ಏನು ಮಾಡ್ಯಾಳಂತ ನಾಷ್ಟ ಮಾಡೋಕ್ಕೆ ಹೋದೆ. ನಾಷ್ಟ ನೋಡೋಕ್ಕೆ ಹೋದೆ. ಚಿತ್ರಾನ್ನ ಕಲಿಸಿದ್ದು ಮತ್ತು ಹಾಲು ಹೊಂದಿಸಿದ್ದು. ನಾನೇನಾರು ಟೀ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂತೇಳಿ ಮಾಡ್ಕೊಂಡೆ. ಸುಮ್ಮನೆ ಪೂಜೆ ಮಾಡಿಬಿಟ್ರೆ ಆಗೋಗುತ್ತೆ ಪೂಜೆ ಮಾಡಿದೆ. ಅಲ್ಲೇ ಮಲ್ಕೊಂಡಿದ್ದು ನನ್ನ ಮಗಳು ನೋಡ್ತಾ ಇದ್ದೆ. ನಾನು ಮಲ್ಕೊಂಡೆ ಅಂತೇಳಿ ನಮ್ಮ ಅತ್ತೆ ಜಳಕ ಮಾಡಿ ಬಂದಮೇಲೆ ದೀಪ ಹಚ್ಬಿಟ್ರೆ ಆಯ್ತು ದೇವರಿಗೆ ಅಂತೇಳಿ ದೀಪ ಹಚ್ಚೋದೆ ಹೋದೆ. ದೀಪ ಹಚ್ಚಿದೆ. ದೀಪ ಹಚ್ಚಿದ ಮೇಲೆ ಮತ್ತೆ ದೀಪ ಹಚ್ಚಿ ಉದ್ನಿ ಕಡ್ಡಿ ಬೆಳಗಿ ನಂದು ಪೂಜೆನ ಎಂಡ್ ಮಾಡಿದೆ. ನಾನು ಅಲ್ಲಿಗೆ ಪೂಜೆ ಎಂಡ್ ಮಾಡಿ ಮತ್ತೆ ಸ್ವಲ್ಪ ಮುಖಕ್ಕೆ ಕ್ರೀಮೆಲ್ಲ ಹಚ್ಕೊಂಡೆ. ಯಾಕಂದರೆ ಮುಖ ಒಂಥರ ಹೊಡೆದಂಗೆ ಆಗ್ಬಿಡುತ್ತೆ. ಅಲ್ಲಿ ಬ್ಯಾಸ್ಗಿಗಾದರೆ ಏನಾದ್ರು ಪಿಂಪಲ್ಲೆಲ್ಲ ಆಗ್ತಾಯಿದೆ. ಟಿಫಿನ್ ಮಾಡಿಬಿಟ್ರೆ ಆಯ್ತು ಅಂತ ಟಿಫಿನ್ ಮಾಡಿದೆ. ನನ್ನ ಮಗಳು ಅಷ್ಟೊತ್ತಲ್ಲೇ ಎದ್ಬಿಟ್ಲು. ಮಲ್ಕೊಂಡಿದ್ಲು ಎದ್ಬಿಟ್ಲು. ನಾನು ನಾಳೆಗೆ ಊರಿಗೆ ಹೋಗ್ಬೇಕಿತ್ತು. ಹಂಗಾಗಿ ಎಲ್ಲ ಡ್ರೆಸ್ಸನ್ನ ಪ್ಯಾಕ್ ಮಾಡ್ತಾಯಿದ್ದೆ. ಎಲ್ಲ ಜೋಡಿಸಿಟ್ಬಿಟ್ರೆ ಮತ್ತು ನಾಳೆ ಚಿಂತಿರಲ್ಲ. ಹೋಗೋ ಮುಂದೆಲ್ಲ ಒಂದೊಂದೇ ಅವ್ನು ಬಿಟ್ವಿ ಅಂತೇಳಿ ಚಿಂತೆ ಮಾಡ್ತಿರ್ತೀವಿ. ಸುಮ್ಮನೆ ಹಂಗಾಗಿ ಎಲ್ಲ ಡ್ರೆಸ್ ಪ್ಯಾಕ್ ಮಾಡಿಟ್ಬಿಟ್ರೆ ಚಿಂತೆ ಇರೋದಿಲ್ಲ ಅಂತೇಳಿ ಒಂದೊಂದೇ ನೋಡ್ತಾ ಇದ್ದೆ. ಯಾವ್ಯಾವ ಇಟ್ಕೊಂಡೀನಿ ಯಾವ್ಯಾವಿಲ್ಲ, ನನ್ನ ಮಕ್ಕಳು ಯಾವ್ಯಾವ ಇಟ್ಕೊಂಡೀನಿ, ನನಗೆ ಯಾವ ಡ್ರೆಸ್ ಎಲ್ಲ ಇಟ್ಕೊಂಡೀನಿ ಇಲ್ಲ ಅಂತೇಳಿ ಚೆಕ್ ಮಾಡ್ತಾ ಇದ್ದೆ. ಹಂಗಾಗಿ ಎಲ್ಲ ನೋಡ್ತಾ ಇದ್ದೆ ಡ್ರೆಸ್ ಯಾವ ಇಟ್ಕೊಂಡೀನಿ ಇಲ್ಲ ಅಂತೇಳಿ ಎಲ್ಲವೂ ಪ್ಯಾಕ್ ಮಾಡಿಟ್ಟೆ. ಹಾಗೆ ಸ್ವಲ್ಪ ಆಯಿಲ್ ಹಚ್ಬಿಟ್ರೆ ತಲೆಗೆ ಟೆನ್ಷನ್ ಇರೋದಿಲ್ಲ. ನಾಳೆ ಸ್ವಲ್ಪ ತಲೆ ಸ್ನಾನ ಮಾಡಿ ಹೋಗೋಕ್ಕೂ ನನಗೆ ಅನುಕೂಲ ಆಗುತ್ತೆ ಅಂತೇಳಿ ಆಯಿಲು ಹಚ್ಕೊಂಡು ಕಟ್ಟಿದ್ದೆ. ಆಯಿಲ್ ಹಚ್ಕೊಂಡು ನಾಳೆ ಸ್ವಲ್ಪ ತಲೆ ಸ್ನಾನ ಮಾಡಿಬಿಟ್ರೆ ಚಿಂತೆನೇ ಇರೋದಿಲ್ಲ. ಅದಕ್ಕೆ ಆಯಿಲ್ ಹಚ್ಚಿದ್ರೆ ಆಯ್ತು ಅಂತೇಳಿ ಆಯಿಲ್ ಹಚ್ತಿದ್ದೆ. ಆಯಿಲ್ ಹಚ್ಚಿ ಆಯಿತು. ಮತ್ತು ನನ್ನ ಮಕ್ಕಳು ಮಲ್ಕೊಂಡಿದ್ಲು. ಅದಕ್ಕೆ ಅವಳು ಮಲ್ಕೊಂಡಾಳು ಅಂತೇಳಿ ಮಲ್ಕೊಳ್ಬಿಡು ಅಂತ ಹೇಳಿಬಿಟ್ಟೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.